ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ನ ದಿನಕ್ಕೊಂದು ಸುದ್ದಿಯಲ್ಲಿ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ನಾಟಕ ಪ್ರದೇಶ ಕುರುಬ ಸಂಘ ವತಿಯಿಂದ ರೇವಣಸಿದ್ದೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರೇವಣಸಿದ್ದಪ್ಪ ಅನೇಕಲ್ ಗಡಿಕೇಶ್ವರ ಮಾತನಾಡಿ, ಕುರುಬ ಸಮಾಜದ ಮೊದಲ ಗುರು ಶ್ರೀ ರೇವಣ ಸಿದ್ದೇಶ್ವರ ಮತ್ತು ನಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮೊದಲ ಪೂಜೆ ಅಂದ್ರೆ ರೇವಣ ಸಿದ್ದೇಶ್ವರ ಅವರಿಗೆ ಮಾಡ್ತೇವೆ ಅಂತ ಅವರು ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀಮಂತ ಕಟ್ಟಿಮನಿ, ಚಿಂಚೋಳಿಯ ಹಿರಿಯ ಮುಖಂಡರಾದ ಕೆಎಂ ಬಾರಿ, ಭೀಮಶೆಟ್ಟಿ ಮೂರುಡು, ಕುರುಬ ಸಮಾಜದ ತಾಲೂಕಾಧ್ಯಕ್ಷರು ಹನುಮಂತ್ ಪೂಜಾರಿ ಚಂದನ್ಕೇರ, ರವೀಂದ್ರ ಪೂಜಾರಿ, ಪ್ರಕಾಶ್ ಕೆರಳಿ, ಸೂರ್ಯಕಾಂತ್ ಮಲ್ಗಾಣ್, ಗೋಪಾಲ್ ಗಾರಂಪಳ್ಳಿ ಅನೇಕ ಅಭಿಮಾನಿಗಳು ಭಾಗವಹಿಸಿದ್ರು. ಚಿಂಚೋಳಿಯಿಂದ ಗೌತಮ್ ವರದಿ. ಜಗದ್ಗುರು ರೇವಣ ಸಿದ್ದೇಶ್ವರ ಹಾಲುಮತ ಸಂಸ್ಥಾಪಕರು ನಮ್ಮ ಕುರುಬ ಸಮಾಜದಲ್ಲಿ ಹುಟ್ಟಿ ಈ ಒಂದು ಕುರುಬ ಸಮಾಜವನ್ನು ಉತ್ತುಂಗ ಶಿಖರಕ್ಕೆ ಒಯ್ಯಬೇಕಂತ ಕಾರಣ ಪೂಜ್ಯ ರೇವಣ ಸಿದ್ದೇಶ್ವರರು. ಅವರ ಮೂಲ ಸ್ಥಾನ ಕೋಲಿಪಾಕ. ಅಲ್ಲಿ ಕೋಲಿಪಾಕದಲ್ಲಿ ಉಗಮ ಆದಂಥ ರೇವಣ ಸಿದ್ದೇಶ್ವರರು ಹಾಲುಮತ ಒಂದು ಸಂಸ್ಕೃತಿ ವೈಭವಕ್ಕೆ ಮೆರಗು ಕೊಟ್ಟಂತ ಒಬ್ಬ ದೇವರು. ಹಾಲುಮತದವರು ಕುರುಬ ಸಮಾಜದವರು. ಅವರ ಮೂಲ ಗುರು, ಮನೆತನದ ಗುರು ಅಂದರೆ ರೇವಣ ಸಿದ್ದೇಶ್ವರ. ಈ ರೇವಣ ಸಿದ್ದೇಶ್ವರರ ಒಂದು ಪೂಜೆ ಮಾಡುತ್ತಾ ಬರುತ್ತಾ ಈ ಸಂಚಾರಿ ಜನಾಂಗದವರು ಆ ಒಂದು ಪೂಜ್ಯರಿಗೆ ಆ ಪೂಜ್ಯರ ಒಂದು ಸೇವೆ ಮಾಡುವುದಕ್ಕೆ ಆಗದ ಪ್ರಯುಕ್ತ ಮುಂದುವರಿದ ಸಮಾಜದವರು ಇಂಥ ಮಹಾನ್ ವ್ಯಕ್ತಿಯನ್ನು ಇಷ್ಟೊಂದು ರೀತಿಯಿಂದ ಆ ಸಂಚಾರಿ ಜನಾಂಗದವರು ಅವರು ಸೇವೆ ಮಾಡಲಿಕ್ಕೆ ಅಶಕ್ತರದಾರ ಅಂತ ತಿಳ್ಕೊಂಡು ಮೇಲ್ವರ್ಗದವರು ಆ ಒಂದು ರೇವಣ ಸಿದ್ದೇಶ್ವರರನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಮುಂದೆ ಬರುತ್ತಾ ಈ ಒಂದು ಕಲಿಯುಗದಲ್ಲಿ ಅವರನ್ನು ರೇಣುಕಾಚಾರ್ಯರಂತಕ್ಕಂಥ ನಾಮಕರಣ ಮಾಡಿ ಈ ಒಂದು ಮೂಲ ಪುರುಷ, ಕುರುಬ ಜನಾಂಗದ ಮೂಲ ಪುರುಷ ರೇವಣ ಸಿದ್ಧ ಅಂತಕ್ಕಂಥ ಹೆಸರನ್ನು ಮಾಯವಾಗಿ ಈಗ ರೇಣುಕಾಚಾರ್ಯರಂತಕ್ಕಂಥ ಹೆಸರನ್ನು ಈಗ ಪ್ರಚಲಿತದಲ್ಲಿದೆ. ಬಂಧುಗಳೇ, ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಈ ಕುರುಬರ ಮೂಲ ಗುರು ರೇವಣ ಸಿದ್ಧ, ರೇವಣ ಸಿದ್ದಪ್ಪ, ರೇವಣ ಸಿದ್ದೇಶ್ವರ ಅಂತ ಗೊತ್ತಾಗಿದೆ. ಅದಕ್ಕಾಗಿ ನಾವು ಇಂದಿನ ಯುವ ಪೀಳಿಗೆ, ಯುವಕರು, ವಿದ್ಯಾವಂತರು, ಒಂದು ವಿಚಾರವಂತರು ನಾವು ಹಿಂದಿನ ಇತಿಹಾಸ ಪುಟಗಳನ್ನು ತೆರೆದು ನೋಡಿದಾಗ ಈ ಕುರುಬರ ಮೂಲ ದೇವರು ರೇವಣ ಸಿದ್ಧ, ರೇವಣ ಸಿದ್ದೇಶ್ವರ ಅಂತ ತಿಳಿದು ಬಂದಿರುತ್ತದೆ. ಅದಕ್ಕಾಗಿ ಇಂದು ಅಹಿಂದು ವರ್ಗದ ವತಿಯಿಂದ, ಚಿಂಚೋಳಿ ತಾಲೂಕಿನ ಅಹಿಂದು ವರ್ಗದ ವತಿಯಿಂದ ನಾವು ಇಂದು ರೇವಣ ಸಿದ್ದೇಶ್ವರ ಜಯಂತಿಯನ್ನು ಚಿಂಚೋಳಿ ಪಟ್ಟಣದ ಶ್ರೀ ಬೀರ್ಲಿಂಗೇಶ್ವರ ದೇವಾಲಯದಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸಮಾರಂಭಕ್ಕೆ ಚಿಂಚೋಳಿ ತಾಲೂಕಿನ ಪ್ರಮುಖರು, ಅಹಿಂದು ವರ್ಗದ ನಾಯಕರು, ಸಮಾಜದ ಬಂಧುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.